ಈ ವಿಡಿಯೋ ನೋಡ್ತಿರೋರು 15 ಇಂದ 25 ಒಳಗಡೆ ಇರ್ತೀರಾ ಅಂದ್ರೆ ಪ್ರಾಪರ್ ಆಗಿ ಕೇಳಿಸ್ಕೊಳ್ಳಿ. ಕಮಾನ್ ಗಾಯ್ಸ್, ಜಸ್ಟ್ ಮೂವ್ ಆನ್. ಹುಡುಗಿರಿಂದ ಹೋಗೋದ್ರಿಂದ ನಮಗೆ ₹1 ಸಿಗಲ್ಲ. ಅದೇ ನಿನ್ ಕೆರಿಯರ್ ಮೇಲೆ ಫೋಕಸ್ ಮಾಡು, ನಿನ್ ಲೈಫಲ್ಲಿ ನೀನು ಉದ್ಧಾರ ಆಗ್ತೀಯಾ. ಸೀರಿಯಸ್ ಆಗಿ ಯೋಚನೆ ಮಾಡಿ. ನಿಮ್ ಏಜ್ 25 ದಾಟಿದ್ರೆ ನಿಮ್ಗೆ ಎಷ್ಟು ಗರ್ಲ್ ಫ್ರೆಂಡ್ ಇದಾರೆ, ನೀನ್ ಎಷ್ಟು ಜನ ಲವ್ ಮಾಡಿದೆ ಅಂತ ಕೇಳಲ್ಲ. ನಿನ್ ಸ್ಯಾಲ್ರಿ ಎಷ್ಟು, ನೀನ್ ಎಷ್ಟು ಸೇವಿಂಗ್ಸ್ ಮಾಡಿದ್ಯಾ, ನೀನ್ ಏನ್ ಓದಿದ್ಯಾ ಅಂತ ಕೇಳ್ತಾರೆ. ಕ್ಲಿಯರ್ ಕಟ್ ಆಗಿ ಒಂದು ವಿಷಯ ಹೇಳ್ತೀನಿ, ನಿನ್ ಪ್ಯಾಷನ್ ಮೇಲೆ ನೀನ್ ಫೋಕಸ್ ಮಾಡು. ಡಿಮೋಟಿವ್ ಆದ್ರೆ ಡಿಸಿಪ್ಲಿನ್ ಆಗಿ ವರ್ಕ್ ಮಾಡು. ನಿನ್ ಮೈಂಡ್ ಸೆಟ್ ಚೇಂಜ್ ಮಾಡು. ನೀನ್ ನಿಜವಾಗ್ಲೂ ಸಕ್ಸಸ್ ಆಗ್ಬೇಕಂತ ಅನ್ಕೊಂಡಿದ್ರೆ ಇದರಿಂದ ಆಚೆ ಬಂದ್ರೆ ಮಾತ್ರ ಆಗೋದು. ನಾನು ಹೇಳ್ತಿರೋ ವಿಷಯನ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಪ್ರಪಂಚದಲ್ಲಿ 99% ಜನ ಸಕ್ಸಸ್ ಆಗೋಕ್ಕೆ ಪ್ಲಾನ್ ಮಾಡ್ಕೊಂಡಿರೋರು. ಆ ಪ್ಲಾನ್ ಪ್ರಕಾರ ನೀನು ಎಕ್ಸಿಕ್ಯೂಟ್ ಮಾಡಿದ್ರೆ 99% ಅಲ್ಲಿ 90% ಜನ ಸಕ್ಸಸ್ ಆಗಿರೋರು. ನಾಲೆಜ್ ಇಲ್ದರೆ 9% ಜನ ಫೇಲ್ ಆಗಿದ್ರೆ, ನಾಲೆಜ್ ಇರೋರು 99% ಜನ ಎಕ್ಸಿಕ್ಯೂಟ್ ಮಾಡದೇ ಇದ್ದಾರೆ ಫೇಲ್ ಆಗ್ತಿದ್ದಾರೆ. 1%ಗೆ ಆ 99%ಗೆ ಏನು ಡಿಫ್ರೆನ್ಸ್ ಅಂದರೆ 1% ಇರೋ ಜನ ಫೋಕಸ್ಡ್ ಆಗಿ ವರ್ಕ್ ಮಾಡಿದ್ರು. ಆ ಒಂದು ವಿಷಯಕ್ಕೆ ಲೈಫಲ್ಲಿ ಸಕ್ಸಸ್ ಆಗಿರೋದು. ನೀನು ನಿಜವಾಗ್ಲೂ ಎಕ್ಸಿಕ್ಯೂಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ನಾನು ಹೇಳೋದನ್ನ ಮಾತ್ರ ಫಾಲೋ ಮಾಡು. 0 ಇಂದ ಮೇಲೆ ಹೋಗ್ತೀಯ. ಆ್ಯಕ್ಚುಲಿ ನಾನು ಒಂದು ಹುಡುಗಿನ ಲವ್ ಮಾಡಿದ್ದೆ. 3 ವರ್ಷ ಆದಮೇಲೆ ಬ್ರೇಕಪ್ ಆಯಿತು. ಬ್ರೇಕಪ್ ಆಗೋ ಟೈಮಲ್ಲಿ ನನ್ನ ಏಜ್ 18 ಇತ್ತು. ಒಂದು ದಿವಸ ಕುತ್ಕೊಂಡು ಯೋಚನೆ ಮಾಡಿದೆ ಇದರಿಂದ ಆಚೆ ಬರಬೇಕು ಅಂತ. ಆ ಒಂದು ಮೂಮೆಂಟಲ್ಲೇ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 1 ವರ್ಷ ಫೋಕಸ್ಡ್ ಆಗಿ ವರ್ಕ್ ಮಾಡಿದೆ. ಈಗ ಒಂದು ಒಳ್ಳೆ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀನಿ. 19 ಇಯರ್ಸ್ ಇರೋವಾಗ ಡ್ಯೂಕ್ 390 ನನ್ನ ಡ್ರೀಮ್ ಬೈಕ್ನ ತೊಗೊಂಡೆ. ಮತ್ತು ನನ್ನ ಎಂಟೈರ್ ಫ್ಯಾಮಿಲಿನ ನಾನೇ ನೋಡ್ಕೊಳ್ಳೋದು. ಈ ವಿಷಯ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಫ್ಲೆಕ್ಸ್ ಮಾಡೋಕ್ಕಲ್ಲ, ಬಿಲ್ಡಪ್ ಕೊಡೋಕ್ಕಲ್ಲ, ನಿಮಗೆ ಒಂದು ಹೋಪ್ ಆ್ಯಂಡ್ ಕಾನ್ಫಿಡೆನ್ಸ್ ಬರಲಿ ಅಂತ. ನಿಜವಾಗ್ಲೂ ಹೇಳ್ತಿದ್ದೇನೆ, ನಾನು ಅಷ್ಟೇ 0 ಇಂದ ಸ್ಟಾರ್ಟ್ ಮಾಡಿದವನು. ನಾನು ನನ್ನ ಕೈಯಲ್ಲೇ ಆಗುತ್ತೆ ಅಂದರೆ ನಿಮ್ಮ ಕೈಯಲ್ಲೂ ಮಾಡೋಕ್ಕಾಗ್ತದೆ. ಇವತ್ತಿಂದನೇ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ಥರ ಇನ್ಫಾರ್ಮೇಟಿವ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡ್ಬೇಕಾದ್ರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗಿರ್ತದೆ.